ഹലോ വെൽക്കം ബാക്ക്. ഇന്നലത്തെ വീഡിയോ പോലെ ചെന്ന പോലെ ಆಫ್ರಿಕನ್ ಫೂಫು ವೆರೈಟಿ ಹಾಕಿರ ರೆಸಿಪಿ ನೋಕ ಬರು. ನಾನು ഒരു കപ്പ് തേങ്ങ എടുത്തിറ, 4 ചെറിയ നീരുള്ളി, പിന്നെ ഒരു വെള്ളുള്ളി, 2 പച്ചമുളക്, തെല്ലി ജീരക എടുത്തോണ്ട്ರೆ. ഇന്നലെ തെല്ലി വെച്ചു കിഴങ്ങും അതും മുറിച്ചിട്ടിട്ടുണ്ട് ಒಟ್ಟಿಗೆ ಮಿಕ್ಸ್ ಹಾಕಿಟ್ಟು ഇപ്പോൾ ತಣ್ಣಿ ಬಿತ್ತಿಟ್ಟು ಗ್ರೈಂಡ್ ಹಾಕೋನು ಮಿಕ್ಸಿ ಜಾರಿಗೆ ಇಟ್ಟಿಟ್ಟು. ಇದು ಮಾತ್ರ ನಾನು ಹಾಕಿಟ್ಟು ನೋಕಿರ, ಇದು ಟೇಸ್ಟ್ ಆಗಿರು ಫೂಫು. ಇನ್ನಲ್ತು ಹತ್ತರಿಂದ ಇಷ್ಟ ಆಯ್ತಲ್ಲ ನನಗೆ, ಇದು ಮಾತ್ರ ಟೇಸ್ಟ್ ಆಗಿರೋ ಫೂಫು. ನಿಮ್ಮರ್ಕ ಟ್ರೈ ಹಾಕಿ ನೋಕೋರು. അങ്ങനെ അത് ഗ്രൈൻഡാക്കി ಬಂತು ഒരു ഇടത്തേക്ക് ഇട്ട് കൊടുത്തേ. ഇട്ടെല്ലാം ഫ്രൈ ആക്കണല്ലേ, അങ്ങനെ ഫ്രൈ ആക്കും ಮಿಕ್ಸಿ ಜಾರಿಡೋ ಬೀತಿ ಕೊಡ್ತೆ. ಗ್ಯಾಸ್ ಲೋ ಫ್ಲೇಮಲ್ಲಿ ಬೇಕೋರು, ಇಲ್ಲೆಂಗೆ ತಣ್ಣಿ ಬೀತ್ರೆ ಮುನ್ನೋಲೆ ಅದು ಕರ್ನಿ ಪೋವು, ಅದು ಬೇಗ ಫ್ರೈ ಅವರು. അങ്ങനെ നോക്കൊരു ഉപ്പും ഇട്ട് കൊടുത്ത് നല്ല മിക്സ് ആക്കി കൊടുത്ത് ಬೇಗ ಫ್ರೈ ಆಗೋರು ಮಾತ್ರ ಬೇಗ ಬೆಂದುಕೊಂಡು. ಈ ಕಲರ್ ಆಯ್ತು ಕಿಟ್ರು. ഇതിൽ ನಾನು തേങ്ങ, ಬೆಳ್ಳುಳ್ಳಿ, ನೀರುಳ್ಳಿ, ಮೊಲವೆಲ್ಲ ಇಟ್ಟಿಟ್ಟು ಅರ್ಚಿದೆಲ್ಲ ಭಯಂಕರ ಟೇಸ್ಟ್ ಆಯ್ಡು. ಇದು ನಾನು ಆರ್ಡ್ರ್ ಹಾಕಿಟ್ಟಿನ್ನು ಎರ್ಚಿರೋ ಕറി ഇവിടെ എർച്ചിക്കിട്ടില്ല രണ്ടോറായിട്ടില്ല. ഹോട്ടലിലും ബിലിപ്പാട്ടാണ് എർച്ചിರೋ കറി നമുക്ക് ಬೇನೆಂಗೆ. പിന്നെ അതിൽ ಸಲಾഡും ഇട്ടിട്ടിಂತು ಐಕ್ಯದಲ್ಲಿ ಲಿಂಬೆ ಬೀತಿಟ್ಟು ಒಟ್ಟಿಗೆ ಮಿಕ್ಸ್ ಹಾಕಿಟ್ಟು ತಿಂಡೆ നല്ല ಟೇಸ್ಟ್ ಆಯ್ತಿಂತು. ಇದು ಮಾತ್ರ ಫೂಫು ಅವ್ರಕ ಟ್ರೈ ಹಾಕಿ ನೋಕೋರು. നോക്കിയರಲ್ಲೇ നിങ്ങൾക്ക് ഇഷ്ടമായെങ്കിൽ എൻ്റെ ചാനൽ സബ്സ്ക്രൈബ് ആക്കുക മറക്കണ്ട. നിങ്ങളെ ഫാമിലി ഫ്രണ്ട്സിനും ഷെയർ ആക്കോರು. ಫೂಫ್ ಹಾಕಿಟ್ಟು ಕಮೆಂಟ್ಲು ಬಂತು ಚೆಲ್ಲೋರು ಹೆಂಗನ ಇರುಚಂತು. ನಂದು ಇಂಡತ್ತು ವ್ಲಾಗ್ ಇಷ್ಟ ಹಿಂಗೆ ಲೈಕ್ ಹಾಕೋರು, ಶೇರ್ ಹಾಕೋರು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.